ಆದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲೊಂದು ವಾಹನ ಸವಾರದಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಕರ್ನಾಟಕ ಸಾರಿಗೆ ಇಲಾಖೆಯಿಂದ. ಯಾವ ರೂಲ್ಸ್ ಏನು ಎಲ್ಲ ಮಾಹಿತಿ ಇರತ್ತೆ ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರ್ಯಾರ್ದು ವಾಹನ ಇದೆಯಲ್ಲ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ತಾನೇ ಬಂದಿರುವಂತ ಮಾಹಿತಿ. ಕರ್ನಾಟಕ ರಾಜ್ಯದಲ್ಲಿ ವಾಹನ ಅಂತರೂ ಪ್ರತಿಯೊಬ್ಬರ ಹತ್ರ ಇದ್ದೇ ಇರತ್ತೆ. ಈಗ ಕರ್ನಾಟಕ ಸಾರಿಗೆ ಇಲಾಖೆ ಈ ಒಂದು ರೂಲ್ಸ್ ಕಡ್ಡಾಯವಾಗಿ ಜಾರಿ ಮಾಡಿದೆ. ಅದೇನಪ್ಪಾ ಅಂದ್ರೆ ನೋಡಿ, ಹೊಸದಾಗಿ ವಾಹನ ಖರೀದಿ ಮಾಡಿದ್ರೆ ಒಂದು ವರ್ಷ ತನಕ ನಿಮಗೆ ಮಾಲಿನ್ಯ ನಿಯಂತ್ರಣ ವಿನಾಯಿತಿ ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲೇ ಕಂಪನಿಯಿಂದ ನಿಮಗೆ ಕೊಟ್ಟಿರ್ತಾರೆ ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ನಿಮಗೆ ಒಂದು ವರ್ಷ ತನಕ ಮಾಲಿನ್ಯ ನಿಯಂತ್ರಣ ಬರುತ್ತಂತ ತಿಳಿಸ್ಕೊಟ್ಟಿದ್ದಾರೆ. ಅದನಂತರ ಒಂದು ವರ್ಷ ಆದ ನಂತರ ನಿಯಮಿತವಾಗಿ ವಾಹನ ಎಮಿಷನ್ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡ್ಬೇಕಾಗತ್ತೆ. ಅಂದ್ರೆ ಮಾಲಿನ್ಯ ನಿಯಂತ್ರಣ, ಪರಿಸರ ಹಾಳಾಗಬಾರ್ದು ಅಂತೇಳಿ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ನೋಡಿ, ತುಂಬಾ ಜನ ನೋಡೋದು ವಾಹನ ತಗೊಂಡಿರ್ತಾರ, ಜಾಸ್ತಿ ಹೋಗಿ ಹೊಡಿತಾ ಇರತ್ತೆ, ಆದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ. ಹೆಂಗ್ ಬೇಕಾದಂಗ್ ಪೆಟ್ರೋಲ್ ಹಾಕ್ತಾರ, ಕೆಲವು ಜನ ಚಿಮ್ನೆ ದೆಣ್ಣೆ ಹಾಕಿ ಓಡಿಸ್ತಾ ಇರ್ತಾರ. ಅಂತವ್ರನ್ನ ಇನ್ಮೇಲೆ ಸರ್ಕಾರದಿಂದ ಆ ಒಂದು ವಾಹನ ಕೂಡ ಸೀಜ್ ಮಾಡ್ತಾರೆ, ನಿಮ್ಮ ಮೇಲೆ ಕೂಡ ದಂಡ ಹಾಕ್ತಾರೆ. ಇದು ರೂಲ್ಸ್ ಪ್ರಕಾರಾಗಿ ಅನ್ನುವಾಗತ್ತೆ. ಸರ್ಕಾರ ಸಾರಿಗೆ ಇಲಾಖೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಒಂದು ವರ್ಷದ ತನಕ ನಿಮಗೆ ಸರ್ಕಾರದ ನಿಯಮಗಳ ಪ್ರಕಾರ, ಕಂಪ್ನಿ ನಿಯಮಗಳ ಪ್ರಕಾರ ಅದು ಮಾಲಿನ್ಯ ನಿಯಂತ್ರಣ ಬರತ್ತೆ. ಅದ ನಂತರ ನೀವು ಎಮಿಷನ್ ಅಂತೇಳಿ ಈ ಒಂದು ಎಮಿಷನ್ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡ್ಲೇಬೇಕಂತೇಳಿ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗನಿಸ್ತು ಕಮೆಂಟ್ ಮಾಡಿ.